ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಇಷ್ಟು ದಿನ ಅಂದರೆ ಆಲ್ಮೋಸ್ಟ್ 1.5 ಮಂತ್ ಆಗ್ತಾ ಬಂತು ನಾನು ಈ ಥರ ಲೈವರಿಗೆ ಬಂದು ಮಾತಾಡ್ದಲೇ. ಸೊ ಇರೋ ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೆ, ಕೆಲವೊಂದು ಶಾರ್ಟ್ ವೀಡಿಯೋಗಳನ್ನ ಮಾಡಿದ್ದೆ. ಬಟ್ ಈ ಥರ ವ್ಲಾಗಲ್ಲಿ ನಾನು ಬಂದಿಲ್ಲ, ಮಾತಾಡಿಲ್ಲ. ಸೊ ಇವತ್ತು ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು ನನಗೆ ನಿಜ ಖುಷಿ ಆಗ್ತಿದೆ. ಆ್ಯಂಡ್ ತುಂಬ ವಿಚಾರಗಳು ಶೇರ್ ಮಾಡ್ಕೊಳ್ಳೋದಿದೆ. ಆ್ಯಂಡ್ ಒಂದೇ ವ್ಲಾಗಲ್ಲಿ ಆಗಲ್ಲ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಂದು ಏನಿದೆ ರೊಟೀನು, ಬಾಣಂತಿಯಾಗಿ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ, ಹೇಗೆ ನಾನು ಕೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಅಂದರೆ ಮನೆಯವರು ಹೇಗೆ ಕೇರ್ ಮಾಡ್ತಿದ್ದಾರೆ ಎಲ್ಲ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಹಾಗೆ ತುಂಬ ಡೀಟೇಲಾಗಿ ನಾನು ಕೆಲವೊಂದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಇದೇನು ಇದು ಇಷ್ಟು ಬೇಗ ಆಗಲೇ ಫುಲ್ಲು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಎಷ್ಟು ದಿನ ಅಂತ ಅಂದ್ಬಿಟ್ಟು ನಾವು ಹಂಗೆ ಕುತ್ಕೊಂಡು ಬರೀ ಮಲ್ಕೊಂಡು ಇರೋಕ್ಕಾಗುತ್ತೆ. ರೆಸ್ಟ್ ಜೊತೆ ಎಷ್ಟು ರೆಸ್ಟ್ ತೊಗೋಬೇಕು ಅಷ್ಟು ರೆಸ್ಟ್ ತೊಗೊಂಡು ಮಿಕ್ಕಿರೋ ಚಿಕ್ಕ ಪುಟ್ಟ ಸಮಯದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ನನ್ನ ಒಂದು ಸೆಲ್ಫ್ ಕೇರಿಗೆ ನಾನು ಯಾವುದೇ ಥರ ಕೊರತೆ ಇಲ್ಲ, ಯಾವುದೇ ಥರ ನಾನು ಕಡಿಮೆನೂ ಮಾಡ್ಕೊತಾ ಇಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಯಾವುದೇ ಥರ ಸ್ಕಿನ್ ಕೇರ್ ಇಲ್ದಲೆ ಮುಖ ಎಲ್ಲ ಎಷ್ಟು ಡಲ್ ಆಗಿರುತ್ತೆ, ಆಕ್ನೆ ಮಾರ್ಕ್ ಇರುತ್ತೆ, ಟೋಟಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು ಬೆಸ್ಟ್ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ನ್ಯೂಟ್ರಿಡರ್ಮ್ ಅವ್ರದ್ದು ಡಿಟಾಕ್ಸ್ ಕ್ಲೆನ್ಸರ್ ಹಾಗೆ ಮಾಯಶ್ಚರೈಸಿಂಗ್ ಲೋಷನ್. ಫಸ್ಟ್ ನಾನು ನ್ಯೂಟ್ರಿಡರ್ಮ್ ಡಿಟಾಕ್ಸ್ ಕ್ಲೆನ್ಸರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊತಿದ್ದೀನಿ. ಇದರಲ್ಲಿ 2% ಗ್ಲೈಕೋಲಿಕ್ ಆಸಿಡ್ ಇದೆ. ಹಾಗೆ ಇದರಲ್ಲಿ HA ಇರೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂಡ್ ಓಪನ್ ಪೋರ್ಸ್ ಗಳನ್ನ ಕ್ಲಿಯರ್ ಮಾಡುತ್ತೆ, ನಮ್ಮ ಸ್ಕಿನ್ ನ ಸ್ಮೂತ್ನೆಸ್ ಆಗಿ ಮಾಡುತ್ತೆ ಅಂಡ್ ಅನ್ಈವನ್ ಸ್ಕಿನ್ ಟೋನ್ ಕೊಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ ನ ಇದು ಹೈಡ್ರೇಟಿಂಗ್ ಆಗಿಡುತ್ತೆ. ಅಂಡ್ ಇದರಲ್ಲಿ ಸೋಡಿಯಂ PCA ಇರೋದ್ರಿಂದ ಇದು ನಮ್ಮ ಸ್ಕಿನ್ ನ ಸ್ಟ್ರಿಪ್ ಆಗಿಡಲ್ಲ, ಹಾಗೆ ಯಾವುದೇ ತರ ಟೈಟ್ ಅಂಡ್ ಡ್ರೈನೆಸ್ ಆಗಿ ಇರೋಕೆ ಬಿಡೋಲ್ಲ. ಹಾಗೆ ನಮ್ಮ ಸ್ಕಿನ್ ನ ಕೊಲಾಜಿನ್ ಪ್ರೊಡಕ್ಷನ್ ನ ಇದು ಇಂಪ್ರೂವ್ ಮಾಡುತ್ತೆ ಅಂಡ್ ನಮಗೆ ಯಾವುದೇ ತರ ಫೈನ್ ಲೈನ್ಸ್ ನ ಇರೋಕೆ ಬಿಡೋಲ್ಲ. ನೋಡ್ತಿರ್ಬೋದು ಆಫ್ಟರ್ ಫೇಸ್ ವಾಶ್ ಫೇಸ್ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ನಾನು ನ್ಯೂಟ್ರಿಡರ್ಮ್ ಮಾಯಶ್ಚರೈಸಿಂಗ್ ಲೋಷನ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಲೋಷನ್ ಅಲ್ಲಿ ಮೇನ್ ಕೀ ಇಂಗ್ರೀಡಿಯೆಂಟ್ ಆಗಿ ವಿಟಮಿನ್ E ಇದೆ. ಹಾಗೆ ಇದು ತುಂಬಾ ಲೈಟ್ ವೇಟ್ ಆಗಿದೆ ಅಂಡ್ ನಾನ್ ಗ್ರೀಸಿ ಆಗಿದೆ ಅಂಡ್ ಇದು ನಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ಅಂಡ್ ಇದು ಮಲ್ಟಿಪಲ್ ಪ್ರಾಡಕ್ಟ್ ನ ಯೂಸ್ ಮಾಡ್ದಲೆ ಒಂದೇ ಪ್ರಾಡಕ್ಟ್ ಯೂಸ್ ಮಾಡೋಂಥವರಿಗೆ ಬೆಸ್ಟ್ ಲೋಷನ್ ಅಂತ ಹೇಳ್ಬೋದು. ನಾನು ಹೇಳ್ದಂಗೆ ಇದರಲ್ಲಿ ವಿಟಮಿನ್ E ಇರೋದ್ರಿಂದ ನಮಗೆ ಯಾವುದೇ ಸ್ಕಿನ್ ರೆಡ್ನೆಸ್ ಇರೋಲ್ಲ, ಆಕ್ನೆ ಮಾರ್ಕ್ ಇರೋಲ್ಲ, ಹಾಗೆ ನಮ್ಮ ಸ್ಕಿನ್ ಬ್ಯಾರಿಯರ್ ನ ಇದು ರಿಪೇರ್ ಮಾಡುತ್ತೆ. ಅಂಡ್ ಈ ಪ್ರಾಡಕ್ಟ್ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್. ಸೊ ನಾವು ಸೇಫ್ ಆಗಿ ಅಂಡ್ ಕಾನ್ಫಿಡೆಂಟ್ ಇಂದ ಇದನ್ನ ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಾ. ಸೊ ನೀವು ನಂತರ ನ್ಯೂ ಮಾಮ್ ಆಗಿದ್ದೀರಾ, ಹಾಗೆ ಕ್ವಿಕ್ ಆಗಿ ಎಫೆಕ್ಟಿವ್ ರಿಸಲ್ಟ್ ಬೇಕಿದ್ರೆ ಕಣ್ಣು ಮುಚ್ಕೊಂಡು ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ. ಸೊ ಈ ಪ್ರಾಡಕ್ಟ್ನ ನೀವು ನ್ಯೂಟ್ರಿಡರ್ಮಾ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಗೆ ಐಬೆರಿಯಾ ಸ್ಕಿನ್ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಅದ್ರ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ ಈ ಪ್ರಾಡಕ್ಟ್ನ ಬೈ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋದಲ್ಲೇ ಹೇಳಿದ್ದೆ ನಾನು ನಿಮಗೆ, ನಾನು ಇವಾಗ ಯಾವ ಥರ ಬಾಣಂತನ ಆರೈಕೆ ಮಾಡಿಸ್ಕೊತಿದ್ದೀನಿ ಅಂತ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನಾನು ಸ್ನಾನದಿಂದ ಸ್ಟಾರ್ಟ್ ಮಾಡ್ತೀನಿ. ಬಾಣಂತಿಯರ ಸ್ನಾನ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟು ಬಿಸಿ ಬಿಸಿ ನೀರು ಹಾಕ್ತಾರೆ, ಹೇಗೆ ಧೂಪ ಅದೆಲ್ಲ ಅಂತ ಅಂದ್ಬಿಟ್ಟು. ಸೊ ನನಗೆ ಇದೇನಿದೆ ಇದು ಸೀಗೆ ಪುಡಿ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದು. ಇಷ್ಟು ದಿನ ಅಂತ ನಾವು ಸೋಪ್ ಯೂಸ್ ಮಾಡಂಗಿಲ್ಲ ಅಂತ ಅಂತಾರೆ. ನಾನು 15 days ಯಾವ ಸೋಪು ಯೂಸ್ ಮಾಡಿರಲಿಲ್ಲ, ಇದರಲ್ಲೇ ನಾನು ಸ್ನಾನ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ತೋರಿಸ್ತಾ ಇದನ್ನೆಲ್ಲ ಇದನ್ನ ವೀಕಲ್ ಒನ್ಸ್ ಅಷ್ಟೇ ನಾನು ಮಾಡ್ತಿದ್ದು. ಯಾಕಂದ್ರೆ ನನಗೆ ಆಶಾ ಇದ್ದಾಗಲೇ 2-3 ಸರಿ ನನಗೆ ಆಶಾನೇ ಮಾಡಿತ್ತು. ಆಶಾ ಫುಲ್ ಇವಾಗ ಎಕ್ಸ್ಪೀರಿಯನ್ಸ್ಡ್, ಹಂಗಾಗಿ ಪ್ರತಿಯೊಂದು ಅವಳು ಹೇಳ್ಕೊಟ್ಟಿದ್ದು. ನಮ್ಮ ಅಮ್ಮಂಗೆ ಇವೆಲ್ಲ ಗೊತ್ತಿರಲಿಲ್ಲ, ಅವಳೇ ಹೇಳ್ಕೊಟ್ಟಿದ್ದು. ಆ್ಯಂಡ್ ಅವಳು ಎಷ್ಟು ದಿನ ಇಲ್ಲಿದ್ಲು, ನನಗೂ ಕೇರ್ ಮಾಡಿದ್ದಾಳೆ, ನನ್ನ ಪಾಪಗೂ ಕೇರ್ ಮಾಡಿದ್ದಾಳೆ. ಸೊ ನೋಡ್ತಿರ್ಬೋದು ನೀವೇ, ಅವಳೇ 5 ತಿಂಗಳು ಬಾಣಂತಿ, ಅದರಲ್ಲೂ ನನಗೆ ಬಂದ್ಬಿಟ್ಟು ಈ ಥರ ಅಂತೆಲ್ಲ ಪಾಪ ಪ್ರತಿಯೊಂದರಲ್ಲೂ ಅಷ್ಟೇ ಸ್ನಾನನೂ ಮಾಡಿಸ್ತಾಳೆ 2-3 ಸರಿ. ನನಗೆ ಬಂದು ಬಿಸಿ ಬಿಸಿ ನೀರು ಉಯ್ಯೋಳು. ಸೊ ಅಲ್ಲಿ ತನಕ ನಾನು ತುಂಬ ಬಿಸಿ ನೀರು ಸ್ನಾನನೇ ಮಾಡ್ತಿರ್ಲಿಲ್ಲ. ಸೊ ಆಶಾ ಬಂದು ಎಲ್ಲ ಮಾಡಿಕೊಟ್ಟ ಮೇಲೆ ರಿಯಲ್ ಬಾಣಂತಿ ಆಗಿದ್ದು ನಾನು. ಮೂಗು ಮುಚ್ಕೊ ಮುಚ್ಕೊಡಿ ಆಗ್ತಿದೆ. ಹೆಂಗ್ ಮೂಗು ಮುಚ್ಕೊಳ್ಳೋದು? ಉಸಿರಲ್ಲ.
ಸೊ ಫ್ರೆಂಡ್ಸ್, ಎಲ್ಲರೂ ನಗಾಡಿರ್ತೀರಾ 100% ಐ ಆಮ್ ಶ್ಯೂರ್. ಯಾಕಂದರೆ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ನಾನು ಹೆಂಗೆ ಏನು ಮೂಗು ಉರಿತಿದೆ ಕಣೆ, ಆಗ್ತಿಲ್ಲ ಕಣೆ ಅಂತ ಅಂದ್ಬಿಟ್ಟು ಎಷ್ಟು ಅವಳಿಗೆ ಕ್ವಾಟ್ಲೆ ಕೊಡ್ತಿದ್ದೆ ಗೊತ್ತಾ. ಆ್ಯಂಡ್ ನನಗೆ ಅದೆಲ್ಲ ತಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ನಿಮ್ಮ ಹತ್ರ ಬರೀ ಸ್ವಲ್ಪ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಧೂಪ ಹಾಕಿದ ರೇಂಜ್ ನೋಡಬೇಕಿತ್ತು. ಮನೆ ಫುಲ್ಲು ಧೂಪ ಆಗಿತ್ತು. ಬಟ್ ಇದು ಒಳ್ಳೆಯದು. ಆಮೇಲೆ ಅದು ಕೂದಲಿಗೆಲ್ಲ ನಾನು ಧೂಪ ಅದು ಹಾಕಿಸ್ಕೊಂಡಿದ್ನಲ್ಲ ಹೋಗಿ, ಅದು ನನಗೆ 3-4 ವೀಕ್ಸ್ ಆದರೂ ಅದ್ರ ಸ್ಮೆಲ್ ಹೋಗಿರಲಿಲ್ಲ. ಅಷ್ಟು ಸ್ಟ್ರಾಂಗಾಗಿ ಆಶಾ ನನಗೆ ಧೂಪ ಹಾಕಿದ್ಲು. ಇದಕ್ಕೆ ಧೂಪ ಅಂತಾರೋ ಅವರು ಹೊಗೆ ಕೊಡೋದಂತಾರೋ ಏನಂತ ನನಗೆ ಹೆಸರು ಗೊತ್ತಿಲ್ಲ. ಬಟ್ ರಿಯಲಿ ಆಶಾಗೆ ಬಿಗ್ ಥ್ಯಾಂಕ್ ಯು ಹೇಳಬೇಕು. ನಾನು ಹೇಳ್ದಂಗೆ ಒಂಥರ ಮದರ್ ಕೇರ್ ಕೊಟ್ಟಿದ್ದಾಳೆ ನನಗೆ. ಹಿಂಗೊಂದ್ ಕೈ ನಿಂಗೆ ಸುಮ್ಮನೆ ಜಸ್ಟ್ ಮೂವ್ ಇಟ್ಕೋ. ಸರಿ, ಹಿಂದಕ್ಕೆ ಬಗ್ಗು, ಹಿಂದಕ್ಕೆ ಬಗ್ಗು, ಹಿಂದಕ್ಕೆ ಬಗ್ಗು. ಕೆಮ್ಮಕ್ಕಾಗಲ್ಲ. ಏ ಅಪ್ಪ, ಪಾಪುಗೆ ಹೋಗಿ ಇವಾಗಬಾರ್ದು. ಇದಾಕ್ರಿ, ಫ್ಯಾನ್ ಹಾಕ್ರಿ. ಮಗು ಮತ್ತೆ ಇದೆ. ಇಲ್ಲ ಚೂರು ಪಾಪು. 2 ಪಾಪು ಐತೆ. ಅಲ್ಲ ಆಶೆ ಗೊತ್ತದಲ್ಲ. ತಾಗ್ತೈತಾ? ಇನ್ನೊಂದು ಚೂರು ಕೆಳಗೆ, ಇನ್ನೊಂಚೂರು ಕೈ ಇದು ಮಾಡ್ಕೊ. ತಾಗ್ತೈತಾ? ತಾಗ್ತೈತಾ ಇಲ್ಲ? ಬೆನ್ನಿಗೆ ತಾಗ್ತೈತಾ? ಅವನ್ ಕೊಡಪ್ಪ ಪಾಪುನ. ಈಗ ಹಿಂಗಿರ್ಬೇಕು. ಓಕೆ, ಒಂದ್ರಲ್ಲಿ ಸರಿಯಾಗಿ ಬರ್ತಾ ಇರಲಿಲ್ಲ. ಒಂದ್ರಲ್ಲಿ ಬರಲ್ಲ. ನಮ್ಮನೆ ಮಂಕ್ರಿನೇ ಇಟ್ಕೊಂಡಿದ್ದೀನಿ ಅದಕ್ಕೆ. ಚೂರು ಮಂಕ್ರಿ ಮೇಲೆ ಕೂದಲಾಗ್ತೀಯ ಚಂದಿ ಬಗ್ಗೆ. ಒಳಗೆ ಹೋಗಲ್ಲ ತಾನೆ. ಇನ್ನೊಂಚೂರು ನೀನು ಮುಂದಕ್ಕೆ ಹೋಗ್ಬಿಟ್ಟು ಹಾಕ. ಮುಂದಕ್ಕೆ ಮುಂದೆ ಅಷ್ಟೇ ಗೋಡೆ ಇತ್ತು ಅಷ್ಟೇ. ಬಾ, ಈಗ ಹೋಗು. ನೀನೇನು ಮಲ್ಗೋ ಥರ ಮಲ್ಗ್ತಾಡಿ. ಇದು ಮಾಡ್ತೀನಿ. ಆಗಲ್ಲ ಕಣೆ, ಬಿದ್ಬಿಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಧೂಪಕ್ಕೆ ಬಿಳಿ ಸಾಸಿವೆ, ಸಾಂಬ್ರಾಣಿ ಮತ್ತು ಗಂಧದ ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ, ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿ ಇಷ್ಟು ಹಾಕಿದ್ರು. ಆ್ಯಂಡ್ ಇಷ್ಟು ನಮ್ಮ ಕಡೆ ಧೂಪ ಕೊಡೋದು ಈ ಥರ ಇರುತ್ತೆ. ನಿಮ್ಮ ಕಡೆನೂ ಹೀಗೆ ಇರುತ್ತಾ? ನೀವೆಲ್ಲರೂ ಇದೇ ಥರ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇಲ್ಲಿವರೆಗೂ ನಾನೊಂದು 3 ಸರಿ ಈ ಥರ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಸ್ಟಾಪ್ ಮಾಡಿದ್ದೀನಿ. ಇವಾಗ ಏನಿದ್ರು ಬಿಸಿ ಸ್ನಾನ ಅಷ್ಟೇ. ಸೊ ಫ್ರೆಂಡ್ಸ್, ಇದು ಜನಿಕಾ ಆಯುರ್ವೇದಾಸ್ ಪೋಸ್ಟ್ ಡೆಲಿವರಿ ಬೆಲ್ಟ್. ನಿಮಗೆ ಗೊತ್ತು ಡೆಲಿವರಿ ಆದಮೇಲೆ ಬೆಲ್ಟ್ ಎಷ್ಟು ಮುಖ್ಯ ಅಂತ. ಕೆಲವರು ಸ್ಯಾರಿನ ಟೈ ಮಾಡ್ಕೊತಾರೆ. ಬಟ್ ಬೆಲ್ಟ್ ಯೂಸ್ ಮಾಡೋರು ಯಾವ ಥರ ನಾವು ಬೆಲ್ಟ್ ತೊಗೊಂಡಿದ್ದೀವಿ, ಅದು ಎಷ್ಟು ಕ್ವಾಲಿಟಿ ಇದೆ, ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಸೊ ಈ ಜನಿಕಾ ಆಯುರ್ವೇದಾಸ್ ಪೋಸ್ಟ್ ಡೆಲಿವರಿ ಬೆಲ್ಟ್ ಇದೆ. ಇದೊಂಥರ 2-in-1 ಸಪೋರ್ಟ್ ಬೆಲ್ಟ್ ಆಗಿದೆ. ನಮ್ಮ ಟಮ್ಮಿನ ಇದು ಫ್ಲ್ಯಾಟ್ ಮಾಡೋದಷ್ಟೇ ಅಲ್ಲದೆ ಒಂಥರ ಪೇಯ್ನ್ ರಿಲೀಫ್ ಅಂತ ಹೇಳ್ಬೋದು. ನಮ್ಮ ಲೋಯರ್ ಬ್ಯಾಕ್ ಏನಿರುತ್ತೆ ಅದ್ರ ಪೇಯ್ನ ಇದು ಕಮ್ಮಿ ಮಾಡುತ್ತೆ. ಹಾಗೆ ನಮಗೆ ಸಪೋರ್ಟ್ ಕೊಡುತ್ತೆ. ಹಾಗೆ ನಮ್ಮ ಪೆಲ್ವಿಸ್ ಪೊಸಿಷನ್ನ ಇದು ಕರೆಕ್ಟ್ ಮಾಡುತ್ತೆ. ನೋಡ್ತಿರ್ಬೋದು ನೀವು, ನಂದು ಆಲ್ರೆಡಿ ತುಂಬ ಟಮ್ಮಿ ಒಳಗೆ ಹೋಗಿದೆ. ಡೆಲಿವರಿ ಆದಮೇಲೆ ಒಂದು 25 ಡೇಸ್ ನಾನು ಏನು ಯೂಸ್ ಮಾಡಿರಲಿಲ್ಲ. ಆಮೇಲೆ ಈ ಒಂದು ಬೆಲ್ಟ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ನಂದು ಬೆಲ್ಲಿ ಫ್ಯಾಟ್ ಏನಿದೆ ಅದು ಕರಗ್ತಾ ಇದೆ, ನೀವೇ ನೋಡ್ತಿರ್ಬೋದು. ಸೊ ಫ್ರೆಂಡ್ಸ್, ಈ ಜನಿಕಾ ಆಯುರ್ವೇದಾಸ್ ಪೋಸ್ಟ್ ಡೆಲಿವರಿ ಬೆಲ್ಟ್ ತುಂಬ ಚೆನ್ನಾಗಿದೆ. ಸೊ ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದ್ರ MRP 1200 ಇದೆ. ಬಟ್ ನಿಮಗೆ ಇದು 999ಗೆ ಸಿಗ್ತಾ ಇದೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ. ಆ್ಯಂಡ್ ಯಾವುದೇ ಥರ ಡೆಲಿವರಿ ಚಾರ್ಜಸ್ ಇಲ್ಲ. ಆ್ಯಂಡ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ. ನೀವು ಏನಾದರೂ ಬುಕ್ ಮಾಡ್ಕೊಳ್ಳೋದಿದ್ರೆ ನಾನು ನಂಬರ್ನ ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ದಂಗೆ ನೀವು 15 ಡೇಸಿಗೆ ಒನ್ಸ್ ಬರ್ತಾಯಿದ್ರು. ಇದು ಲಾಸ್ಟ್ ವೀಕ್ ಬಂದಿತ್ತು.
ಪಾಪುಗೆ ಇನ್ನೇನು 1.5 ಮಂತ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಅವನು ಗ್ರೋತ್ ಆಗ್ತಾ ಇದ್ದಾನೆ. ಅವನನ್ನು ಇವಾಗ ಅಂದರೆ ಭಯ ಪಡಲ್ಲ, ಇವಾಗ ಆರಾಮಾಗಿ ಎತ್ಕೊತಾರೆ. ಆ್ಯಕ್ಚುಲಿ ಈ ಸರಿ 2 ಸರಿ ಅವನು ಹತ್ತಾಗ ಅವರೇ ಎತ್ಕೊಂಡು ಸಮಾಧಾನ ಮಾಡಿ ಮಲಗಿಸಿದ್ರು. ಹೇಳಿ ಮಗನ ರಾಮ 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 ಜಯ 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 ರಾಮ 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 ರಾಮ. ಆ್ಯಂಡ್ ಇವಾಗಿನ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸು ನನಗೂ ನೀವಿಗೂ ತುಂಬ ಪ್ರೀಶಿಯಸ್. ಯಾಕಂದರೆ ಡೇ ಬೈ ಡೇ ಅವ್ನು ಬೆಳೀತಿರೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವೆಲ್ಲದು ನಮಗೊಂಥರ ಸ್ವೀಟ್ ಮೆಮೊರೀಸ್ ಥರ. ಸೊ ನಾವಂತೂ ಎಂಜಾಯ್ ಮಾಡ್ತಿದ್ದೀವಿ. ಆದಷ್ಟು ಬೇಗ 3 ಮಂತ್ಸ್ ಆದಮೇಲೆ ಆ ಬೇಬಿನ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಸೊ ನೆಕ್ಸ್ಟು ನೀವೇ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.